ಸ್ಟೋನ್ ವೈಬ್ರೇಷನ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗುರಪ್ಪ. ಇವತ್ತು ನಮ್ಮ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್ ಮೀಟಾ ಕ್ರಿಸ್ಟಲ್ ಕ್ವೀನ್ ಅವರಿದ್ದಾರೆ. ಎಸ್, ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ಅವರು ಈಗಷ್ಟೇ ರೀಸೆಂಟ್ ಆಗಿ ಒಂದು ಪ್ರೆಡಿಕ್ಟ್ ಮಾಡಿದ್ರು, RCB ವಿನ್ ಆಗುತ್ತೆ ಅಂತ. ವಿನ್ ಆಗಿ ಜಯತ ಗಳಿಸಿದೆ. ಸೊ ಇನ್ನ ಮುಂಬರುವ RCB ವಿನ್ ಆಗುತ್ತಾ ಇಲ್ವಾ ಅಂತ ನಾವು ಕಾದು ನೋಡ್ಬೇಕು. ಎಸ್, ಇವತ್ತು ಮೀಟಾ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್ ಹಲೋ ನಮಸ್ಕಾರ, ಚೆನ್ನಾಗಿದ್ದೀನಿ. RCB ವಿನ್ ಆಗುತ್ತೆ ಅಂತ ಸಾಕಷ್ಟು ಲೈವ್ ಬಂದಿದ್ರಿ, ವಿಡಿಯೋಸ್ ಮಾಡಿದ್ರಿ, ಹಂಗೆ ಆಗಿದೆ. ಸೊ ಏನ್ ಹೇಳ್ತೀರಾ ಅನ್ನುವಂಥದ್ದು? ಯಾಕಪ್ಪ ಅಂತಂದರೆ ಅವತ್ತಿನ ಡೇ, ಪರ್ಟಿಕ್ಯುಲರ್ ಡೇ ಏನಿತ್ತು ಅವತ್ತು ಡೇ ಕೂಡ ಅಷ್ಟೇ ಸ್ಪೆಷಲ್ ಆಗಿತ್ತು. ಮತ್ತು ನ್ಯೂಮರಾಲಜಿ ಪ್ರಕಾರ ಅಂತ ಬಂದಾಗ ಏನು ನಮ್ಮ RCB ತಂಡದ ಆಟಗಾರರಿದ್ದಾರೆ ಅವರ ಒಂದು ಡೇಟ್ ಆಫ್ ಬರ್ತ್ ಏನಿತ್ತು, ಆ ಡೇಟ್ ಆಫ್ ಬರ್ತ್ ಕಂಪ್ಲೀಟಾಗಿ ಮ್ಯಾಚ್ ಆಗ್ತಾಯಿತ್ತು ಆ ಒಂದು ಡೇಗೆ. ಅದೇ ರೀತಿ ನೋಡಿ, ಆಪೋಸಿಟ್ ಟೀಮು SRH ಅಂದರೆ ಹೈದರಾಬಾದ್, ಅವರ ಒಂದು ಓನರ್ ಯಾರಿರ್ತಾರೆ ಅವರ ಒಂದು ಡೇಟ್ ಆಫ್ ಬರ್ತು 6ನೇ ತಾರೀಕು ಇರುತ್ತೆ. ಸೊ 6 ಅನ್ನೋದು ಈ ವರ್ಷದ ಹೆವಿ ಡೇಂಜರ್ ನಂಬರು, ನೆಗೆಟಿವ್ ನಂಬರ್ ಅಂತ ಆಲ್ರೆಡಿ ಮೊದಲೇ ಪ್ರೆಡಿಕ್ಷನ್ ಕೊಟ್ಟಿದೆ. ಅದೇ ರೀತಿ ಆವತ್ತಿನ ದಿನದಲ್ಲಿ ಕೂಡ ನಮ್ಮ 23ನೇ ತಾರೀಕು ಅವರಾಗಿರ್ಬೋದು, 28ನೇ ತಾರೀಕು ಆಗಿರ್ಬೋದು, ಇವರೆಲ್ಲರ ಒಂದು ಆಟ ಏನಿದೆ ಅದೆಲ್ಲವೂ ಕೂಡ ಅಂದರೆ ನನಗೆ ಫಸ್ಟೇ ಗೊತ್ತಿತ್ತು ನಮ್ಮ RCB ತಂಡನೇ ವಿನ್ ಆಗೋದು ಅಂತ. ಆ ಡೇಟ್ಗೆ, ಆ ನಕ್ಷತ್ರಕ್ಕೆ ಮತ್ತು ನಮ್ಮ ಪ್ಲೇಯರ್ಸ ಒಂದು ಡೇಟ್ ಆಫ್ ಬರ್ತ್ನ ಟ್ಯೂನ್ ಮಾಡಿ ನಾನು ಮುಂಚೆನೇ ಪ್ರೆಡಿಕ್ಷನ್ ಕೊಟ್ಟಿದ್ದೆ, ಇವತ್ತು RCBನೇ ಗೆಲ್ಲೋದು ಅಂತ. ಓಕೆ ಮೇಡಮ್, ಇನ್ನೇನು ಅಪ್ಕಮಿಂಗ್ ನಮ್ಮ CSK ವಿತ್ RCB ಇದೆ. ಸೊ ಇದಕ್ಕೆ ಏನಾದರೂ ಪ್ರೆಡಿಕ್ಟ್ ಮಾಡಿದ್ದೀರಾ ಅನ್ನುವಂಥದ್ದು? ಇದಕ್ಕೆ ಇನ್ನೂ ಟೈಮ್ ಇದೆ, ಬಟ್ ಅದಕ್ಕೆ ಪ್ರೆಡಿಕ್ಷನ್ ಕೊಡ್ತೀನಿ. ಓಕೆ, ಕ್ರಿಸ್ಟಲ್ ಅಂದ ತಕ್ಷಣನೇ ಈಗಿನವರ ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಬಿಗ್ ಒಂದು ದೊಡ್ಡ ದೊಡ್ಡ ಡೆವಲಪ್ಮೆಂಟರ್ ಆಗಿರ್ಬೋದು, ಸಾಕಷ್ಟು ಜನ ಈ ಕ್ರಿಸ್ಟಲ್ನ ಹಾಕೊಳ್ತಾ ಇದ್ದಾರೆ. ಇದೇ ರಾಶಿಯವರಿಗೆ ಹಾಕೊಂಡ್ರೆ ಒಳ್ಳೇದಾಗಿರುತ್ತೆ ಅಥವಾ ಅವ್ರು ಮಾತ್ರ ಹಾಕೊಳ್ಳೋದು? ಸಾಕಷ್ಟು ಪ್ರಶ್ನೆಗಳಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ನೋಡ್ತಾ ಇದ್ದೆ. ಸೊ ನಾನು ಒಂದೊಂದು ರಾಶಿ ಹೇಳ್ತಾ ಹೋಗ್ತೀನಿ, ಯಾವ ಒಂದು ಕ್ರಿಸ್ಟಲ್ ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದಾ? ನೋಡಿ, ಫಸ್ಟ್ಗೆ ನಾನು ಕ್ರಿಸ್ಟಲ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಕ್ರಿಸ್ಟಲ್ ಬಗ್ಗೆ ಮಾಹಿತಿ ಅಂತ ಅಂದರೆ, ಇವಾಗ ಎಲ್ಲ ಕಡೆನೂ ಈ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಆನ್ಲೈನಲ್ಲಿ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಮತ್ತು ಜನಕ್ಕೆ ಗೊತ್ತಿಲ್ಲ ಯಾವ ಒಂದು ಕ್ರಿಸ್ಟಲ್ನ ನಾವು ಧರಿಸಿದ್ರೆ ಅದು ಯಾವ ರೀತಿ ನಮಗೆ ಅಡ್ವಾಂಟೇಜ್ ಆಗಿರುತ್ತೆ, ಅದು ಯಾವ ರೀತಿ ನಮ್ಮ ಪ್ರೋಗ್ರಾಮ್ನ ಇನ್ಕ್ಲೂಡ್ ಮಾಡುತ್ತೆ ಅಂತ. ಅಂದರೆ ಇವಾಗ ಕಲರಾಗಿ ಕಾಣಿಸೋವಂಥದ್ದು, ಇವಾಗ ಬ್ಲೂ ಆಗಿರ್ಬೋದು ಅಥವಾ ಇವಾಗ ಟೈಗರ್ ಐ ಅಂತ ಹೇಳ್ತೀವಿ, ಅದಾಗಿರ್ಬೋದು. ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿರೋದು ತೊಗೊಳ್ತಾರೆ. ಮತ್ತು ಕೆಲವೊಂದು ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ, ಈ ಎಲ್ಲ ಕಾಂಬಿನೇಷನ್ ಮಾಡ್ತಾರೆ ಒಂದೇ ಬ್ರೇಸ್ಲೆಟಲ್ಲಿ 3-4 ಮಣಿಗಳನ್ನ. ಇವಾಗ ಗ್ರೀನ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಅದೇ ರೀತಿ ರೆಡ್, ಈ ಥರ ಒಂದು 4 ಕ್ರಿಸ್ಟಲ್ನ ಕಂಬೈನ್ ಮಾಡಿಬಿಟ್ಟು ಅದ್ರ ಜೊತೆ ಪೈರೇಟ್ನ ಸೇರಿಸಿ ಇದು ನಿಮಗೆ ಮನಿ ಮ್ಯಾಗ್ನೆಟ್ ಅಂತ ಕೊಡ್ತಾರೆ. ಇದನ್ನು ಹಾಕ್ಕೊಂಡಾಗ ನಿಮಗೆ ದುಡ್ಡು ಬರುತ್ತೆ ಮತ್ತು ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿ ಅದನ್ನು ಒಂದು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಡ್ತಾ ಇದ್ದಾರೆ. ಆನ್ಲೈನ್ ಪರ್ಚೇಸ್ ಮಾಡಿ ಹಾಕ್ಕೊಂಡು ಬಿಡ್ತಾರೆ. ಆದರೆ ಅದು ಹಾಕ್ಕೊಂಡಿರೋರು ತುಂಬ ಜನ ತುಂಬ ಕೆಲಸಗಳಲ್ಲಿ ದುಡ್ಡು ಬರ್ತಿದೆ, ಆದರೆ ಎಲ್ಲೋ ಒಂದು ಕಡೆ ಪರ್ಸ್ನಲ್ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದುಂಟು. ಅದೇ ರೀತಿ ಕೆಲಸ ಕಾರ್ಯ ಅದರಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿ ಕ್ರ್ಯಾಶ್ ಆಗೋದು, ಈ ಥರದ್ದೆಲ್ಲ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆ ಥರ ಹಾಕ್ಕೊಂಡು ನಾನು ಇದು ಹಾಕ್ಕೊಂಡ್ಮೇಲೆ ಹೀಗಾಯಿತು ಅಂತ ಬಂದಿರೋರು ಸಾಕಷ್ಟು ಜನ ಇದ್ದಾರೆ ನಮ್ಮ ಒಂದು ಆಫೀಸ್ಗೆ, ನಮ್ಮ ಸಂಸ್ಥೆಗೆ. ಅದೇ ರೀತಿ ಯಾವುದೇ ಆಗಿರಲಿ, ನೀವು ಅದನ್ನು ಹಾಕ್ಕೊಳ್ಬೇಕಾದ್ರೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಫಸ್ಟ್ಗೆ. ಮತ್ತು ಎಲ್ಲರಿಗೂ ಎಲ್ಲ ಬ್ರೇಸ್ಲೆಟು, ಎಲ್ಲ ಕ್ರಿಸ್ಟಲ್ಸ್ ಆಗೋದಿಲ್ಲ. ಅವರ ಒಂದು ರಾಶಿ ಆಗಿರ್ಬೋದು, ರಾಶಿಗೂ ಮೀರಿ, ಇದು ರಾಶಿ ಅಂದರೆ ಬೇಸಿಕ್, ರಾಶಿಗೂ ಮೀರಿ ಅವರ ಒಂದು ಜಾತಕ ಅಂದಾಗ ಅವರ ಡೇಟ್ ಆಫ್ ಬರ್ತ್ ಇರ್ಬೋದು, ಅವರ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ತಗೊಂಡು ಅವರ ಒಂದು ಕುಂಡಲಿಯನ್ನು ಹಾಕಿದಾಗ ಅಲ್ಲಿ ಏನು ದಶಾಭುಕ್ತಿ ನಡೀತಿದೆ, ಅಂದರೆ ಅವ್ರಿಗೆ ಯಾವ ಪೀರಿಯಡಲ್ಲಿ ಇವಾಗಿದ್ದಾರೆ, ಅದು ಪಾಸಿಟಿವಾ ನೆಗೆಟಿವಾ, ಮತ್ತು ಗ್ರಹಗಳು ಅವರ 12 ಮನೆ ಕುಂಡಲಿಯಲ್ಲಿ ಅವರ ಗ್ರಹಗಳು ಅವರು ಹುಟ್ಟಿದಾಗ ಯಾವ ಗ್ರಹಗಳು ಬಲವಾಗಿದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಹುಟ್ಟುತ್ತಾನೆ ಇವಾಗ ಎಲ್ಲರೂ ಜಾತಕ ಬರೆಸ್ತಾರೆ, ಆ ಜಾತಕವನ್ನು ನೋಡಿಬಿಟ್ಟು ಹೇಳ್ತಾರೆ ಹಿಂಗೆ ಹಾಕಿ ಹೀಗೆ ಹಾಕಿ ಅಂತ ಹೇಳಲ್ಲ. ಜಾತಕ ನೋಡಿದ ತಕ್ಷಣ ಆಲ್ಮೋಸ್ಟ್ ಪುರೋಹಿತರು ಏನು ಹೇಳ್ತಾರೆ, ಮಗು ಹುಟ್ಟಿದ ತಕ್ಷಣ ನಿಮ್ಮ ಮಗು ತುಂಬ ಚೆನ್ನಾಗಿದೆ, ನಿಮಗೆ ಆ ಗ್ರಹ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಇಂತಿಂಥ ಟೈಮು ಯೋಗವಂತರಾಗ್ತಾರೆ ಅಂತೆಲ್ಲ ಹೇಳ್ತಾರೆ. ಯಾಕಂದರೆ ಆ ಕುಂಡಲಿಯಲ್ಲಿ ಗ್ರಹಗಳು ಎಲ್ಲೆಲ್ಲಿ ಇರ್ತಾರೆ ಅನ್ನೋದನ್ನು ನೋಡಿ ಹೇಳ್ತಾರೆ. ಅದ್ರ ಜೊತೆಗೆ ಅಪ್ಪ ಅಮ್ಮನ ಬಗ್ಗೆನೂ ಹೇಳ್ತಾರೆ ಗ್ರಹಗಳನ್ನ ನೋಡಿ. ಅದೇ ರೀತಿ ನಾವು ಕೂಡ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಆಫ್ ಬರ್ತ್ ಕೊಟ್ಟಾಗ
ಈ ಗ್ರಹಗಳು ಎಲ್ಲೆಲ್ಲಿದ್ದಾವೆ, ಅದು ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಿದ್ಯಾ, ಕೆಲ್ಸಕ್ಕೆ ಸಪೋರ್ಟ್ ಮಾಡ್ತಿದ್ಯಾ, ಅವ್ರಿಗೆ ದುಡ್ಡು ಕಾಸು ಬರುತ್ತಾ, ಇಲ್ಲ ಅವ್ರ ಆರೋಗ್ಯ ಹಾಳಾಗ್ತಿದೆಯಾ, ಇದನ್ನೆಲ್ಲವೂ ಕೂಡ ಈ ಕುಂಡಲಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ ಅವರ ಟೈಮು ಮತ್ತು ಡೇಟ್ ಆಫ್ ಬರ್ತ್ ಮೂಲಕ. ಆಗ ಅವ್ರಿಗೆ ತುಂಬ ಪಾಸಿಟಿವ್. ಇವಾಗ ಅವ್ರಿಗೆ ಕೆಟ್ಟ ಟೈಮ್ ನಡೀತಾ ಇರುತ್ತೆ, ಯಾವುದೋ ಒಂದು ಗ್ರಹ, ಇವಾಗ ಶನಿ ಗ್ರಹನೇ ಆಗಿರ್ಬೋದು ಅಥವಾ ಸೂರ್ಯನೇ ಆಗಿರ್ಬೋದು, ಎಲ್ಲ ಒಂದು ಕಡೆ 8ನೇ ಮನೆ 4ನೇ ಮನೆ ಇಂಥ ಪ್ಲೇಸಲ್ಲಿ ಇದ್ದಾಗ ಅವ್ರಿಗೆ ಆ ದಶಾಭುಕ್ತಿ ನಡೆದಾಗ ಅವ್ರು ಏನು ಇನ್ವೆಸ್ಟ್ ಮಾಡಲಿ, ಅವರು ಕೋಟ್ಯಾಧೀಶ್ವರಾಗಿರಲಿ, ಈ ಟೈಮಲ್ಲಿ ಅವರು ಕೆಳಗಡೆ ಬರ್ತಾರೆ. ಅಂದರೆ ಅವ್ರಿಗೂ ಕೂಡ ದುಡ್ಡು ಕಾಸು ವಿಚಾರದಲ್ಲಾಗಿರ್ಬೋದು ಅಥವಾ ಅದರ್ ಥಿಂಗ್ಸ್ ಆಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು, ಫ್ಯಾಮಿಲಿ ತೊಂದರೆ ಆಗಿರ್ಬೋದು, ಈ ಥರ ಸಾಕಷ್ಟು ತೊಂದರೆಗಳಲ್ಲಿ ಸಿಕ್ಕಾಕೊಳ್ತಾ ಹೋಗ್ತಾರೆ. ಅದಕ್ಕೆ ತಕ್ಕನಾಗಿ ನಾವು ಈ ಒಂದು ಬ್ರೇಸ್ಲೆಟ್ನ ಕೊಡ್ತಾ ಹೋಗ್ತೀವಿ. ಅಂದರೆ ಈ ಟೈಮ್ ಚೆನ್ನಾಗಿಲ್ಲ ಇವ್ರಿಗೆ, ಆದರೆ ಇವ್ರ ಕುಂಡ್ಲಿಯಲ್ಲಿ ಯಾವುದೋ ಒಂದು ಗ್ರಹ ಇವ್ರಿಗೆ ಸಪೋರ್ಟಿಂಗ್ ಇರ್ತಾರೆ, ಯಾವ ಗ್ರಹ ಇವ್ರಿಗೆ ತುಂಬ ಚೆನ್ನಾಗಿ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ದುಡ್ಡು ಕಾಸನ್ನು ಕೊಡ್ತಾರೆ, ಆ ಗ್ರಹನ ಇನ್ಕ್ಲೂಡ್ ಮಾಡಿ ಆ ಟೈಮ್ಗೆ ಏನು ಬೇಕೋ, ಅವ್ರಿಗೇನು ಟೈಮ್ ಕೆಟ್ಟ ಟೈಮ್ ನಡೀತಿದ್ರೆ ಆ ಒಳ್ಳೇದಾಗುವಂಥ ಗ್ರಹಗಳನ್ನ ನೋಡಿ ನಾವು ಆ ಟೈಮ್ಗೆ ಯಾವ್ದು ಬೇಕು ಅನ್ನೋದನ್ನು ನೋಡಿ ಕೊಡ್ತೀವಿ. ಕೆಡ್ತಾ ಇರೋ ಟೈಮು ಕೂಡ ಪಾಸಿಟಿವ್ ಆಗುತ್ತಾಗ. ಅಂದರೆ ಯಾವುದೋ ಒಂದು ರೀತಿ ಆ ಗ್ರಹಗಳ ಒಂದು ಇದರಿಂದ ನಾವು ಕೊಡೋವಂಥ ಬ್ರೇಸ್ಲೆಟ್ಟು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಹಾಕ್ಕೊಂಡಾಗ ನಿಮಗೆ ಇಲ್ಲಿ ಸೋಲಿರಲ್ಲ. ಅಂದರೆ ನೀವು ಇದು ಹಾಕ್ಕೊಂಡಿರೋದಕ್ಕೂ ಮತ್ತು ಕೆಲವೊಂದು ಸ್ಟೋನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ನಾವು ಹೇಳಿರೋಂಥ ಪ್ಲೇಸಲ್ಲಿ, ಇದು ವಾಸ್ತು ಅಂತ ಹೇಳ್ತೀವಿ, ವಾಸ್ತು ಪ್ಲಸ್ ನಿಮ್ಮ ಉದ್ಯೋಗ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರ್ಬೋದು, ನಿಮ್ಮ ಮನೆಯ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಸೇರಿ ಸ್ಟೋನನ್ನು ಕೊಡ್ತೀವಿ. ಅದನ್ನು ಮನೇಲಿ ಕೆಲವೊಂದು ಕಡೆ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀವಿ. ಅದನ್ನು ಕೂಡ ಮಾಡಿಕೊಂಡಾಗ ಖಂಡಿತ ಹೇಳ್ತೀನಿ, ನಿಮಗೆ ಎಂಥ ಟೈಮು ಕೆಟ್ಟು ಟೈಮ್ ಇದ್ದರೂ ಕೂಡ, ನಿಮ್ಮ ದಶಾಭುಕ್ತಿ ಚೆನ್ನಾಗಿಲ್ವಾ, ನಿಮಗೆ ನಡೀತಾ ಇರೋ 7.5 ನಿಮ್ಮ ಗ್ರಹಗಳು ಚೆನ್ನಾಗಿಲ್ವಾ, ಈಗ ಇಂಥ ಟೈಮಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಈ ಕ್ರಿಸ್ಟಲ್. ಎಂಥ ಸಂಕಷ್ಟ ಪರಿಸ್ಥಿತಿಯಿಂದ ಕೂಡ ಹೊರಗಡೆ ತಂದುಕೊಡುತ್ತೆ. ಅದಕ್ಕೆ ಪರ್ಟಿಕ್ಯುಲರಾಗಿ ಮಾಹಿತಿ ಬೇಕು ನಿಮಗೆ. ಆ ಮಾಹಿತಿಗೆ ನೀವು ಒಂದು ಸತಿ ನಿಮ್ಮ ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ರಾಶಿ ಬಗ್ಗೆ ನೀವು ತಿಳ್ಕೊಂಡು ನಿಮ್ಗೆ ಯಾವ್ದು ಸೂಟಬಲ್ ಅದನ್ನು ಮಾತ್ರ ಹಾಕ್ಕೊಳ್ಳಿ. ಇದು ಎಲ್ಲೇ ಆದರೂ ಸರಿ, ನೀವು ನಿಮ್ಮ ಡೇಟು ನಿಮ್ಮ ಟೈಮ್ ಕೊಟ್ಟು ನಿಮ್ಗೆ ಕೇಳಿ ಈ ಬ್ರೇಸ್ಲೆಟ್ ನಮ್ಗೆ ಆಗುತ್ತಾ ಇಲ್ವಂತ ತಿಳ್ಕೊಂಡು ಒಂದಕ್ಕೆ 2 ಸತಿ ತಿಳ್ಕೊಂಡು ಹಾಕಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಕಲರ್ಫುಲ್ ಆಗಿದೆ ಅಂತ ಕಲರ್ಫುಲ್ ಆಗಿರೋದೆಲ್ಲ ತೊಗೊಂಡು ಹಾಕ್ಕೊಳ್ಬೇಡಿ. ಅದು ನಿಮ್ಗೆ ಆದರೆ ಮಾತ್ರ ಇದು ನಿಮಗೆ ಯಾವ ನೀವು ಕೆಲಸದ ಮೇಲೆ ಹಾಕ್ಕೊಂಡಿರ್ತೀರೋ ಅದಕ್ಕೆ ನಿಮಗಿದು ಸಪೋರ್ಟ್ ಮಾಡುತ್ತೆ. ಅಥವಾ ನೀವೇನಾದರೂ ನಿಮಗೆ ನೆಗೆಟಿವ್, ನಿಮ್ಮ ಟೈಮ್ ನೆಗೆಟಿವ್ ನಡೀತಾ ಇದೆ, ನಿಮ್ಗೆ ಆಗಲ್ಲ, ನಿಮ್ಗೆ ಶನಿ ದಶೆ ನಡೀತಿದೆ, ಸೂರ್ಯನಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅದರ್ ಬ್ರೇಸ್ಲೆಟು ಕಲರ್ಫುಲ್ ಆಗಿದೆ ಅಂತ ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ನೀವು ಇರೋ ಕಷ್ಟದಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತೀರಿ. ಯಾಕಂದರೆ ಅದೇ ರೀತಿ ಕೂಡ ಇದು ವರ್ಕ್ ಮಾಡುತ್ತೆ. ಹಾಗಾಗಿ ನೀವು ತಿಳ್ಕೊಂಡು ಇದನ್ನು ಹಾಕಿದ್ರೆ ಒಳ್ಳೆಯದು. ಮೇಡಮ್, ನೀವು ಹೇಳಿದ್ರಿ ಅಂದ್ರೆ ನಾವು ಹುಟ್ಟಿದಾಗ ಜಾತಕ ನೋಡಿ ಈ ತರ ಸೆಟ್ ಆದ್ರೆ ಮಾತ್ರ ಇದನ್ನ ಬ್ರಾಸ್ಲೆಟ್ ಯೂಸ್ ಮಾಡಿ ಅಂತ. ಆಗಿನ ಕಾಲದವರು ಏನು ಯೂಸೇ ಮಾಡ್ತಾ ಇರ್ಲಿಲ್ಲ, ಸೊ ಅವ್ರ ಜೀವನನೂ ಚೆನ್ನಾಗಿ ನಡೀತಾ ಇತ್ತು. ಈಗ ಬರ್ತಾ ಬರ್ತಾ ಬ್ರಾಸ್ಲೆಟ್ ಆಗಿರ್ಬೋದು, ಆ ಸ್ಟೋನ್ಸ್ ಯೂಸ್ ಮಾಡೋದಾಗಿರ್ಬೋದು ಸಾಕಷ್ಟು ನಡೀತಾ ಇದೆ. ಏನು ವ್ಯತ್ಯಾಸ ಅನ್ನೋದು ಎರಡಕ್ಕೂ? ವ್ಯತ್ಯಾಸ ಸಿಂಪಲ್ ಇಷ್ಟೇ. ಈಗಿನ ಮನೆ ಎಲ್ಲ ಸಿಮೆಂಟಿನ ಮನೆ ಆಗಿರುತ್ತೆ, ಮತ್ತು ವುಡ್ ವರ್ಕ್ ಎಲ್ಲ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಮನೆಗಳಲ್ಲಿ ಹೋದರೆ ಈ ಮಣ್ಣು ಕಲ್ಲಿಗಿಂತ ಈ ವುಡ್ ವರ್ಕ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಅಂದರೆ ಲಕ್ಸುರಿಯಾಗಿ ಮನೆ ಕಟ್ಟಿರ್ತಾರೆ. ಮನೇಲಿ ಕೂಡ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾರೆ. ಯಾರೂ ಮನೆಯಲ್ಲಿ ಹಾಗೆ ಓಡಾಡಲ್ಲ. ಅಂದರೆ ಕಾಲ್ಗೂ ಪ್ರೊಟೆಕ್ಷನು, ಕೈಗೆ ಗ್ಲೌಸ್ ಹಾಕ್ಕೊಂಡಿರ್ತಾರೆ. ಕೆಲವೊಂದು ಮನೇಲಿ ನೋಡಿರ್ತೀರ ನೀವು. ಅಂದರೆ ಈಗಿನ ಒಂದು ಸ್ಟೈಲ್ ಏನಾಗಿದೆ, ಈ ಒಂದು ಜನ್ರೇಷನ್ಗೆ ಜನ ಅಡಿಕ್ಟ್ ಆಗಿದ್ದಾರೆ. ಶೂ ಇಲ್ದಿರ ಊಟ ಮಾಡಲ್ಲ, ಶೂ ಇಲ್ದಿರ ಮನೇಲಿ ಓಡಾಡಲ್ಲ. ಈ ರೀತಿ ಇರಬೇಕಾದ್ರೆ ಇದು ಹೊಸ ಜೀವನ. ಆದರೆ ನೀವು ಆಗಿನ ಕಾಲದಲ್ಲಿ ಅಂತ ಹೇಳಿದ್ವಿ, ನಾವೇನು ಕ್ರಿಸ್ಟಲ್ ಕೊಡ್ತಾಯಿದ್ದೀವಿ, ನಾವೇನು ಸ್ಟೋನ್ ಕೊಡ್ತಾಯಿದ್ದೀವಿ, ಅದೆಲ್ಲ ಮೈನಿಂಗ್ ಸ್ಟೋನು. ಭೂಮಿ ಒಳಗಡೆಯಿಂದ ಸಿಕ್ಕುವಂಥ ಒಂದು ಕಲ್ಲುಗಳಾಗಿರುತ್ತೆ. ಅದು ಕಲ್ಲೇ. ಆಗಿನ ಕಾಲದಲ್ಲಿ ಮನೇಲಿ ಏನು ಮಾಡ್ತಾಯಿದ್ರು, ಮೊಸಾಕ್ ಹಾಕ್ತಾಯಿದ್ರಾ? ಇಲ್ಲ, ಗಾರೆ ಹಾಕ್ತಾಯಿದ್ರು, ಕಲ್ಲಿನ ಮನೆಗಳಲ್ಲಿ ಕಟ್ತಾಯಿದ್ರು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಂಬ, ಮರದ ಕಂಬ ಹಾಕ್ತಿದ್ರು, ಮರದ ತೊಲೆಗಳು ಹಾಕ್ತಾಯಿದ್ರು. ಸಿರಿ ಸಂಪತ್ತು ಧಾನ್ಯಗಳೆಲ್ಲ ಬಹಳಷ್ಟು ಇತ್ತು ಅವ್ರ ಮನೇಲಿ. ಆಗಿನ ಕಾಲದಲ್ಲಿ ಎಲ್ಲ ಸಿರಿವಂತರೇ ಆಗಿದ್ದರು. ತುಂಬ ಬಡವರು ಅಂದರೆ ತುಂಬ ಕಮ್ಮಿ ಅವಾಗ. ಯಾಕಂದರೆ ಯಾರು ತುಂಬ ವ್ಯವಸಾಯ ಮಾಡಿ ಮಣ್ಣಲ್ಲಿ ಬರೀ ಕಾಲಲ್ಲಿ ನಡೀತಿದ್ರು. ಮನೇಲಿ ಬರೀ ಕಾಲಲ್ಲಿ ಚಪ್ಪಲಿ ಯಾವತ್ತೂ ಮನೆಯಿಂದ ಹೊರಗಡೆನೇ ಬಿಡ್ತಾಯಿದ್ರು, ನೆಲದ ಮೇಲೆ ಕೂತ್ಕೊಳ್ತಾಯಿದ್ರು. ಆ ಒಂದು ಕಲ್ಲಿಗಿರೋ ವೈಬ್ರೇಷನ್ ಏನಿದೆ ಅದೇ ಸ್ಟೋನನ್ನು ನಾವಿವತ್ತು ಕೊಡ್ತಾಯಿದ್ದೀವಿ. ಆಗ ಮಲಗೋದು ಅಷ್ಟೇ, ನೆಲದ ಮೇಲೆ ಮಲಗ್ತಾಯಿದ್ರು. ಒಂದು ಕಲ್ಲು, ಒಂದು ಮಂಚ, ಅದು ಏನು ಯಾವುದೇ ಶೀಟ್ ಇರ್ತಾ ಇರಲಿಲ್ಲ,
ಪ್ಯೂರ್ ಮರದಿಂದ ಮಾಡ್ತಕ್ಕಂಥ ಮಂಚದ ಮೇಲೆ ಮಲಗ್ತಾಯಿದ್ರು. ಇವಾಗೂ ಹಳಬರು ಅದನ್ನೇ ಕೇಳ್ತಾರೆ. ಅಥವಾ ನೆಲದ ಮೇಲೆ ಹಾಸಿಗೆ ಹಾಕ್ಕೊಂಡು ಚಾಪೆ ಹಾಕ್ಕೊಂಡು ಮಲಗ್ತಾಯಿದ್ರು. ಚಪ್ಪಲಿ ಎಲ್ಲ ಹೊರಗಡೆ ಬಿಡ್ತಾಯಿದ್ರು. ಯಾವುದು ಮನೆ ಒಳಗಡೆ ಯಾವುದು ಬರ್ತಾ ಇರಲಿಲ್ಲ. ಹೀಗೆ ಆ ಭೂಮಿಗೆ ಮಣ್ಣಿಗೆ ಮೈಯನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಅದು ಒಂದು ಪಾಸಿಟಿವು. ಈಗೂ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ತೀವಿ. ದೇವಸ್ಥಾನ ಪೂರ್ತಿ ಕಲ್ಲಲ್ಲೇ ಮಾಡಿರ್ತಾರೆ. ಅಂದರೆ ನಾವು ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ನಮಗೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾ ಏನಕ್ಕೆ ಆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ, ನಾವಿರೋ ಜಾಗ ಏನಾಗುತ್ತೆ, ಸುತ್ತ ಕಲ್ಲಿರುತ್ತೆ. ಆಯಿತು, ದೊಡ್ಡ ದೊಡ್ಡ ದೇವಸ್ಥಾನ ಯಾವುದು ಸಿಮೆಂಟಲ್ಲಿ ಮಾಡಿರಲ್ಲ, ಕಲ್ಲಿನ ಕಂಬ, ಕಲ್ಲಿನ ದೇವಸ್ಥಾನ, ಅಲ್ಲೇ ನಾವು ಚಪ್ಪಲಿ ಹಾಕ್ಕೊಂಡು ಹೋಗಲ್ಲ, ಕಲ್ಲ ಮೇಲೆ ನಡೆದಾಡ್ತೀವಿ. ಆ ಒಂದು ಸ್ಟೋನಿನ ವೈಬ್ರೇಷನು ನಮ್ಮ ಮೈಗೆ ಅಟ್ಯಾಚ್ ಆಗುತ್ತೆ, ಟಚ್ ಆಗುತ್ತೆ. ಅದು ಕೂಡ ನಮಗೆ ಪಾಸಿಟಿವ್ ಆಗುತ್ತೆ. ಮತ್ತು ನಾವು ಹೋಗಿ ನಿಂತ್ಕೊಳ್ತೀವಲ್ಲ, ನಾವು ದೇವ್ರ ದರ್ಶನ ಮಾಡ್ತೀವಲ್ಲ, ಅದು ಕೂಡ ಕಲ್ಲಿಂದ ಮಾಡ್ತಕ್ಕಂಥ ಮೂರ್ತಿನೇ. ಒಂದು ಸಾಮಾನ್ಯ ಕಲ್ಲು ಎಲ್ಲೋ ಬಿದ್ದಾಗ ಅದನ್ನು ಕಲ್ಲು ಅಂತೀವಿ. ಅದನ್ನು ಕೆತ್ತಿ ಒಂದು ಶಿಲೆಯನ್ನಾಗಿ ಮಾಡಿ ಗರ್ಭಗುಡಿಯಲ್ಲಿ ಇಟ್ಟು ಪೂಜೆ ಮಾಡಿದಾಗ ಅದು ದೇವರಾಗತ್ತೆ. ಆ ದೇವ್ರಿಗೆ ವೈಬ್ರೇಷನ್ ಜಾಸ್ತಿ, ಪಾಸಿಟಿವ್ ಜಾಸ್ತಿ. ಆ ದೇವರು ನಾವು ಹೋಗಿದ ತಕ್ಷಣ ನಮ್ಮನ್ನು ಸೆಳೆಯುತ್ತೆ. ಇನ್ನೊಂದು 5 ನಿಮಿಷ ನಿಂತ್ಕೊಳ್ಳೋಣ, ನಮ್ಮ ಕಷ್ಟ ಏನಿದೆ ಅದೆಲ್ಲ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನಸ್ಸಿನ ಭಾವನೆಗಳು, ನಮ್ಮ ಕಷ್ಟಗಳು, ಅಲ್ಲಿ ಹೋಗಿದ ತಕ್ಷಣ ಅಲರ್ಟ್ ಆಗಿಬಿಡ್ತೀವಿ. ದೇವ್ರು ನೋಡಿದ ತಕ್ಷಣ. ದೇವರು ಅಂದರೆ ರೂಪ ಯಾವ್ದು ಹೇಳಿ? ಅದು ಕಲ್ಲು. ಇವಾಗ ನಾವೇನು ಸ್ಟೋನ್ ಕೊಡ್ತಾ ಇದ್ದೀವಿ ಅದು ಕಲ್ಲು. ಈಗಿನ ಒಂದು ಇದಕ್ಕೆ ಜನರೇಷನ್ಗೆ ಈ ಸ್ಟೋನನ್ನು ನಾವು ಮನೆಯಲ್ಲಿ ಒಂದು ಅಲಂಕಾರಿಕ ವಸ್ತುವಾಗಿ ಕೊಡ್ತಾ ಇದ್ದೀವಿ. ಅದನ್ನು ಶೋ ಪೀಸ್ ಥರ ಇಡ್ತಾರೆ, ಬಟ್ ಅದು ಪಾಸಿಟಿವ್. ಯಾರ ಮನೇಲಿ ನೋಡಿದ್ರು ಫೈಬರ್ ಥಿಂಗ್ಸು, ಗಾಜಿನ ಥಿಂಗ್ಸು, ಮೆಟಲ್ಸು ಇದಿರುತ್ತೆ. ಕಲ್ಲಿನ ವಸ್ತು ಯಾರ ಮನೇಲೂ ಇರೋದಿಲ್ಲ. ಸೊ ಆ ಒಂದು ಕಲ್ಲಿಗಿರೋ ಶಕ್ತಿನೇ ನಮ್ಮ ಸ್ಟೋನ್ಗಿರೋದು, ನಮ್ಮ ಕಲ್ಲಿಗಿರೋದು. ಅದೇ ಕಲ್ಲನ್ನು ಕೊಡ್ತೀವಿ. ಇವಾಗ ನೀವು ಹೇಳಿದ್ರಿ ಹಿಂದಿನ ಕಾಲದವರು ಯಾಕೆ ಹಾಗಿದ್ರು, ಅವಾಗೂ ರಿಚ್ ಆಗಿದ್ರು ಅಂದರೆ ಅವ್ರು ನ್ಯಾಚುರಲ್ಲಾಗಿ ಮಣ್ಣು ಕಲ್ಲಲ್ಲೇ ಬಿದ್ದು ಒದ್ದಾಡ್ತಿದ್ರು. ಮನೆಗಳಲ್ಲಿ ತುಂಬ ಕಲ್ಲಿರ್ತಾ ಇತ್ತು. ಆ ಕಲ್ಲಿನ ವೈಬ್ರೇಷನಿಂದ ಅವರು ತುಂಬ ರಿಚ್ ಆಗಿದ್ರು. ಓಕೆ ಮೇಡಮ್, ಈಗಷ್ಟೇ ರೀಸೆಂಟ್ ಆಗಿ ಹೊಸ ವರ್ಷ, ಯುಗಾದಿಗೆ ನಾವೆಲ್ಲ ಹೊಸ ವರ್ಷ ಅಂತ ಸೆಲೆಬ್ರೇಷನ್ ಮಾಡೋದು. ಈ ಹೊಸ ವರ್ಷ ಹೇಗಿದೆ ಅನ್ನುವಂಥದ್ದು? ಈ ಹೊಸ ವರ್ಷ ಅಂತ ಬಂದಾಗ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಒಂದು ವರ್ಷ ಪೂರ್ತಿ ಒಂದೇ ಗ್ರಹ ಇರೋದಿಲ್ಲ. ಮುಖ್ಯವಾಗಿ ಶನಿ ಗ್ರಹ, ಶನಿ ಮತ್ತು ರಾಹುಕೇತು ಬದಲಾವಣೆಗಳು ಕೂಡ 1 ವರ್ಷ 1.5 ವರ್ಷ ಇರುತ್ತೆ. ಗುರು ಬದಲಾವಣೆ ಕೂಡ ತುಂಬ ಲಾಂಗ್ ಟೈಮ್ ಇರುತ್ತೆ. ಮೇಡಮ್, ಈಗಷ್ಟೇ ರೀಸೆಂಟ್ ಆಗಿ ಹೊಸ ವರ್ಷ ಬಂದು ಯುಗಾದಿ. ಸೊ ಈ ಸಲ 2025 ಹೇಗಿದೆ ಅನ್ನುವಂಥದ್ದು? 2025 ಆಲ್ರೆಡಿ ನಾನು ಡಿಸೆಂಬರಲ್ಲೇ ಪ್ರೆಡಿಕ್ಟ್ ಮಾಡಿದ್ದೆ. ಈ ವರ್ಷ 8 ಅನ್ನೋದು ತುಂಬ ಡೇಂಜರಸ್ ನಂಬರು. 8ನೇ ತಾರೀಕು ಆಗಿರ್ಬೋದು, 8. ಅದೇ ರೀತಿ 6 ಅನ್ನೋದು 6, 15, 24 ಈ ಡೇಟಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಅವರೆಲ್ಲರಿಗೂ ಕೂಡ ಸಕ್ಸಸ್ ಕಮ್ಮಿ ಇರುತ್ತೆ ಅಂತ. ಅದೇ ರೀತಿ ಈ 25 ಆದಮೇಲೆ ಇವಾಗ ಯುಗಾದಿ ಬರ್ತಿದೆ. ಯುಗಾದಿ ಬಂದಾಗ ಕೆಲವೊಂದು ಗ್ರಹಗಳು ಮಾತ್ರ ಚೇಂಜ್ ಆಗುತ್ತೆ, ಎಲ್ಲ ಗ್ರಹನೂ ಚೇಂಜ್ ಆಗೋದಿಲ್ಲ. ಏನಪ್ಪ ಅಂತಂದರೆ ನೋಡಿ, ಶನಿ ಬಂದು 2.5 ವರ್ಷ ಒಂದೊಂದು ರಾಶಿಯಲ್ಲಿ ಇರ್ತಾ ಹೋಗ್ತಾನೆ. ಶನಿಯ ಒಂದು ಬದಲಾವಣೆ. ಅದೇ ರೀತಿ ಗುರು ಬದಲಾವಣೆ, ಗುರು ಕೂಡ 1 ವರ್ಷ ಒಂದೊಂದು ರಾಶಿಯಲ್ಲಿರ್ತಾನೆ. ಅದೇ ರೀತಿ ರಾಹುಕೇತು, ಈ 4 ಗ್ರಹಗಳ ಬದಲಾವಣೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ವರ್ಷದ ಪೂರ್ತಿ ಪ್ರೆಡಿಕ್ಷನ್ ಕೊಡೋದಕ್ಕೆ. ಇನ್ನು ಬೇರೆ ಗ್ರಹಗಳೆಲ್ಲ ಮಂತ್ಲಿ ಒನ್ಸು ಎಲ್ಲ ಕಡೆ ಚೇಂಜ್ ಆಗ್ತಾ ಹೋಗುತ್ತೆ, ಎಲ್ಲ ರಾಶಿಗೂ ಟ್ರಾನ್ಸಿಟ್ ಆಗ್ತಾ ಹೋಗುತ್ತೆ. ಹೀಗಿದ್ದಾಗ ಕೆಲವೊಂದು ರಾಶಿಗೆ ಕೆಲವೊಂದು ಬದಲಾವಣೆಗಳಾಗ್ತಾ ಹೋಗುತ್ತೆ. ಅದರಲ್ಲೂ ನೋಡಿ, ಈಗ ಪ್ರೆಸೆಂಟ್ ಏನು ಸಂಕ್ರಾಂತಿ ಹಬ್ಬದಿಂದ ಆಚೆ ಮೇಯ್ನ್ ಏನಪ್ಪ ಅಂತಂದರೆ, ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಸೂರ್ಯ ಅಂದರೆ ಸಿಂಹ ರಾಶಿಯ ಒಬ್ಬ ಅಧಿಪತಿ ಆಗಿರ್ತಾನೆ. ಸೊ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಮಕರ ರಾಶಿಯ ಅಧಿಪತಿ ಯಾರು? ಶನಿ ಆಗಿರ್ತಾನೆ. ಶನಿ ಮಕರ ಕುಂಭದ ಅಧಿಪತಿಯಾಗಿ ಮೀನ ರಾಶಿಯಲ್ಲಿ ಅಂದರೆ 3ನೇ ರಾಶಿಯಲ್ಲಿ ಇರ್ತಾನೆ. ಮಕರ ಕುಂಭ ಬಿಟ್ಟು ಮೀನದಲ್ಲಿರ್ತಾನೆ. ಸೂರ್ಯ ಯಾವಾಗ ಶತ್ರು ಮನೆ, ಶನಿ ಯಾವತ್ತಿದ್ರೂ ಶತ್ರುನೇ. ಅವರಿಬ್ಬರು ಒಟ್ಟಿಗೆ ಸೇರಿದಾಗ ಎಂತೆಂಥ ಪ್ರಳಯಗಳಾಗಿರೋದು, ಯುದ್ಧ ಆಗಿರೋದು ಎಲ್ಲವೂ ಆವಾಗಲೇ ಆಗಿರೋದು, ನಡೀತಾ ಬರ್ತಾ ಇರೋದು. ಇವಾಗ ಶನಿ ಏನು ಮಾಡ್ತಾನೆ, ಮಕರ ರಾಶಿ ಸಂಕ್ರಾಂತಿ ಹಬ್ಬದಿಂದ ಆಚೆ 3 ತಿಂಗಳು, ಅದರಲ್ಲೂ ಈ ಒಂದು ಮಂತು ಶನಿ ಮತ್ತು ಸೂರ್ಯ ಒಟ್ಟಿಗೆ ಸೇರಿದ್ದಾರೆ ಮೀನರಾಶಿಯಲ್ಲಿ. ಇದು ತುಂಬ ನಮ್ಮ ಒಂದು ದೇಶಕ್ಕೆ ಕರಾಳ ಒಂದು ದಿನ ಅಂತ ಕರಾಳದ ಒಂದು ತಿಂಗಳು ಅಂತ ಹೇಳ್ಬೋದು. ನೋಡಿ, ನಾರ್ಮಲಾಗಿ ಸಿಂಹರಾಶಿಯವ್ರ ಮನೇಲಿ, ಮೀನರಾಶಿಯವ್ರ ಮನೇಲಿ ತಂದೆ ಮಕ್ಳಿಗೆ ಜಗಳ ಆಗಿರ್ಬೋದು. ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೆ, ಈ 3 ತಿಂಗಳಲ್ಲಿ ತುಂಬ VIPs ಡೆತ್ ಆಗೋದು ಕಾರಣ ಇಲ್ದಿರನೇ, ಎಲ್ಲಿಂದ ಸಂಕ್ರಾಂತಿಯಿಂದ ಆಚೆಗೆ. ಅದೇ ರೀತಿ ತಂದೆನ ಮಕ್ಕಳು ಆಸ್ತಿಗೋಸ್ಕರನೋ ದುಡ್ಡುಗೋಸ್ಕರನೋ ಕೊಲ್ಲೋ ಅಂಥದ್ದು. ಅದೇ ರೀತಿ ತಂದೆನೂ ಮಕ್ಕಳನ್ನ ಯಾವುದೋ ಒಂದು ವಿಚಾರಕ್ಕೆ ಕೊಲ್ಲೋ ಅಂಥದ್ದು, ಇದೆಲ್ಲ ನಡೆದಿದೆ. ಈ 3 ಮಂತ್ಸಲ್ಲಿ ನಡೆದಿದೆ.
ಸಿಂಪಲಾಗಿ ಒಂದು ಯುದ್ಧ, ಬೆಂಕಿಯಿಂದ ಅಪಘಾತಗಳು, ಯುದ್ಧಗಳು ನಡೆಯುತ್ತೆ ಅಂತ ಹೇಳಿದೆ, ಅದು ಕೂಡ ಆಯಿತು. ಜೊತೆಗೆ ಅಂದರೆ ಈ ಒಂದು ಟೈಮು ತುಂಬ ಬ್ಯಾಡ್ ಟೈಮು, ಈ ಒಂದು 3 to 4 months. ಅದೇ ರೀತಿ ನೋಡಿ ಇವಾಗ ಗ್ಯಾಸ್ಗೆ ಎಷ್ಟು ಬೇಡಿಕೆ ಆಗ್ತಾ ಇದೆ. ಕೆಲವು ಗ್ಯಾಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ತುಂಬ ಇದರಲ್ಲಿ ಏನಕ್ಕಪ್ಪ ಅಂತಂದರೆ ಯುದ್ಧ ಆಗಿರೋದು ಬೇರೆ. ಯಾಕೆ ಅಂದರೆ ಈ ಸೂರ್ಯ ಶನಿ ಎಲ್ಲಿ ಒಟ್ಟಿಗೆ ಸೇರಿದ್ದಾರೆ ನೋಡಿ. ಇವಾಗ ವೆಹಿಕಲ್ ಅಂತ ಬಂದಾಗ ನಾವು ಏನು ಕಬ್ಬಿಣ ಅಲ್ವಾ, ಅದನ್ನು ಶನಿಗೆ ಹೋಲಿಸ್ತೀವಿ. ಆದರೆ ಅದರ ಇಂಜಿನ್ ಇದೆಯಲ್ಲ, ಮೇನ್ ಇವಾಗ ವೆಹಿಕಲ್ಗೆ ಇಂಜಿನ್ನು ಮೋಸ್ಟ್ ಆಫ್ ದಿ ಪಾರ್ಟ್. ನಮ್ಮ ದೇಹದಲ್ಲಿ ಹಾರ್ಟ್ ಭಾಗ ಇದ್ದಂಗೆ, ಹಾರ್ಟನ್ನು ನಾವು ಹೃದಯವನ್ನು ನಾವು ಸೂರ್ಯನಿಗೆ ಹೋಲಿಸ್ತೀವಿ. ಈ ಜಾಗನ ಇಲ್ಲಿ ಸೂರ್ಯ, ಈ ತತ್ವ ಸೂರ್ಯ. ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಸೂರ್ಯ ಕುಜ ಒಟ್ಟಿಗೆ ಇರ್ತಾರೆ ಅವ್ರ ರಾಶಿಯಲ್ಲಿ. ಈ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಮ್ಮ ಗ್ರಹಗತಿಗಳನ್ನ ನೋಡಿ ಹೇಳ್ತೀವಿ, ಆಗುತ್ತೆ ಅಂತಲೂ ಹೇಳ್ತೀವಿ. ಸೊ ಈ ಒಂದು ಟೈಮಲ್ಲಿ ಏನಕ್ಕೆ ಪೆಟ್ರೋಲ್ಗಾಗಿರ್ಬೋದು, ಈ ಗ್ಯಾಸ್ಗಾಗಿರ್ಬೋದು ಇಷ್ಟೊಂದು ತಾಪತ್ರಯ ಅಂದರೆ ಸಿಂಪಲ್ ಇಷ್ಟೇ. ಈ ಒಂದು ಗಾಡಿಗೆ ಶನಿ ಅಂತೀವಿ, ಅದರ ಇಂಜಿನ್ಗೆ ಸೂರ್ಯ ಅಂತ ಹೇಳ್ತೀವಿ. ಪೆಟ್ರೋಲು ಕೂಡ ಶನಿ ತತ್ವನೇ ಆಗಿರುತ್ತೆ. ಇವರಿಬ್ಬರು ಒಟ್ಟಿಗೆ ಸೇರಿದ್ದಾರೆ. ಇವಾಗ ಇಬ್ಬರು ಸೇರಿ ಜಟಾಪಟಿ, ನಾನು ಮೇಲ ನೀನು ಮೇಲ, ನಾನು ಮೇಲ ನೀನು ಮೇಲ ಅಂತ ಒಂದೇ ಮನೆಯಲ್ಲಿ ಸೇರಿಕೊಂಡು ಜಗಳ ಮಾಡ್ತಿರ್ತಾರೆ. ಇದು ಸಿಂಪಲ್, ನಾರ್ಮಲಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ಅದಕ್ಕೆ ಎಲ್ಲ ಒಂದು ಕಡೆ ಯುದ್ಧ ಆಯಿತು, ಎಲ್ಲ ಒಂದು ಕಡೆ ಬೆಂಕಿ ಅವಘಡಗಳು ಜಾಸ್ತಿ ಆಯಿತು. ಅವರಿಬ್ಬರು ಕ್ರೋಧಕ್ಕೆ ಬಿದ್ದಿದ್ದಾರಲ್ಲ ಅದಕ್ಕೆ. ಮತ್ತು ಇವಾಗ ಪೆಟ್ರೋಲು, ಈಗ ವೆಹಿಕಲ್ಲು, ಪೆಟ್ರೋಲು, ಗ್ಯಾಸು ಫುಲ್ ಟೈಟ್ ಆಯಿತು. ಇದೆಲ್ಲ ಸರಿ ಹೋಗ್ಬೋದಾಗಿದೆ. ಇದು ಸಿಂಪಲ್. ಇವಾಗ ಸೂರ್ಯ 16ನೇ ತಾರೀಕಿಂದ ಆಚೆ ಅವನು ಮೇಷರಾಶಿಗೆ ಬರ್ತಾನೆ. ಅಲ್ಲಿಂದ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಮೇಡಮ್. ಮತ್ತೆ ಮೇಷರಾಶಿಯವರಿಗೆ ಯಾವ ಬ್ರಾಸ್ಲೆಟ್ ಅಥವಾ ಯಾವ ಕಲರ್ ಸ್ಟೋನ್ ಹಾಕಿದ್ರೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ನೋಡಿ. ಬೇಸಿಕ್ಕಾಗಿ ರಾಶಿ ಅಂತ ಬಂದಾಗ ಮೇಷರಾಶಿಗೆ ಕುಜ ಅಧಿಪತಿ ಆಗಿರ್ತಾನೆ. ಸೊ ಕುಜ ಅಂತಂದರೆ ನಮ್ಮ ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಅಥವಾ ನಾವು ಯಾವುದು IAS ಅಲ್ಲ, ಈ ಮಿಲ್ಟ್ರಿ ಕೆಲಸದಲ್ಲಿ ಏನಿರ್ತಾರೆ, ಈ ಥರ ಸೈನಿಕರು, ಮಿಲ್ಟ್ರಿ, ಪೊಲೀಸ್ ಆಫೀಸರು, ಈ ಥರ ಕೆಲಸದಲ್ಲಿ ಯಾರಿರ್ತಾರೆ, ಅದಕ್ಕೆ ಯಾರು ಟ್ರೈ ಮಾಡ್ತಿರ್ತಾರೆ, ಇವರೆಲ್ಲರಿಗೂ ಕೂಡ ಪಾಸಿಟಿವ್ ಕೊಡೋನೆ ಕುಜ ಆಗಿರ್ತಾನೆ. ಹೋಟೆಲ್ ಬಿಸ್ನೆಸ್ ಮಾಡೋರಿಗೆಲ್ಲರಿಗೂ. ಮೇಷರಾಶಿಯವರು ಅಂತ ಬಂದಾಗ ನಾರ್ಮಲಾಗಿ ಇದು ಕುಜನ ಒಂದು ಬ್ರೇಸ್ಲೆಟ್ ಇರುತ್ತೆ, ಕುಜನಿಗೆ ಸಂಬಂಧಪಟ್ಟಂಥದ್ದು. ಈ ಒಂದು ಬ್ರೇಸ್ಲೆಟ್ನ ನಾವು ಕೊಡ್ತಾ ಹೋಗ್ತೇವೆ. ಇದನ್ನು ಮೀರಿ ಅವರ ಜಾತಕವನ್ನು ತೋರಿಸ್ಕೊಂಡಾಗ ಇನ್ನೂ ಸೂಪರ್ ಆಗಿರುವಂಥ ಕೊಡ್ಬೋದು. ಜೊತೆಗೆ ಅವರಿಗೆ 5ನೇ ರಾಶಿ ಅಂತ ಬಂದಾಗ ನಾವು ಸಿಂಹ ರಾಶಿನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಲ್ಲಿ ಕೂಡ ತುಂಬ ರಿಸಲ್ಟು. ಮತ್ತು 2ನೇ ರಾಶಿ ಬಂದು ವೃಷಭ ರಾಶಿ. ಈ ರಾಶಿಯವ್ರಿಗೆ ಅಡ್ಜಸ್ಟ್ ಆಗುವಂಥ ಬ್ರೇಸ್ಲೆಟ್ ಕೊಟ್ಟಾಗ ಸಿಕ್ಕಾಪಟ್ಟೆ ಪಾಸಿಟಿವ್. ಅಂದರೆ ಅವಾಗೇನಾಗುತ್ತೆ, ಶುಕ್ರ ಮತ್ತು ಸೂರ್ಯ ಮತ್ತು ಕುಜ ಈ 3 ಜನ ಕಂಬೈಂಡ್ ಆಗ್ತಾರೆ ಈ ರೀತಿ ಬ್ರೇಸ್ಲೆಟ್ ಹಾಕ್ಕೊಂಡಾಗ. ಆಮೇಲೆ ಇದು ಯಾವುದೂ ಒಂದೇ ಬ್ರೇಸ್ಲೆಟಲ್ಲಿ ನಾವು ಮಿಕ್ಸ್ ಮಾಡಿಕೊಡೋದಿಲ್ಲ, ಇದು ಇಂಪಾರ್ಟೆಂಟ್. ಯಾವುದೂ ಸಿಂಗಲ್ ಆಗಿ ಕೊಡೋದು, ಅವಾಗೇ ಹೆವಿ ರಿಸಲ್ಟ್. ಈ ರೀತಿ ಹಾಕ್ಕೊಂಡಾಗ ಸಿಕ್ಕಾಪಟ್ಟೆ ಅವ್ರ ಭೂಮಿ ವಿಷಯ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ದುಡ್ಡು ಕಾಸು, ನೇಮು ಫೇಮು ಇವೆಲ್ಲವೂ ಬರುತ್ತೆ. ಹೀಗಾಗಿ ಇನ್ಕ್ಲೂಡ್ ಮಾಡಿ ಹಾಕ್ಕೊಂಡಾಗ ಪಾಸಿಟಿವ್ ಜಾಸ್ತಿ ಇರುತ್ತೆ. ಅಲ್ಲ, ಈಗ ಸಿಂಗಲ್ ಹಾಕೊಂಡ್ರೆ ಈಗ 3 ಒಂದೇ ರಾಶಿಯವರು ಆ 3 ಬ್ರಾಸ್ಲೆಟ್ ಹಾಕೊಬೇಕು. ಅದರಿಂದ ಎಲ್ಲ ಒಂದೊಂದು ಮಣಿ ತಗೊಂಡು ಒಂದೇ ಬ್ರಾಸ್ಲೆಟ್ ಮಾಡಿ ಹಾಕೊಂಡ್ರೆ ನೋಡಿ, ಎಲ್ಲ ಒಂದೊಂದು ಮಣಿ ತೊಗೊಂಡು ಹಾಕ್ಕೊಂಡಾಗ ರಿಸಲ್ಟ್ ಕಮ್ಮಿ ಬರುತ್ತೆ. ಇವಾಗ ಕಂಪ್ಲೀಟ್ ಇದರಲ್ಲಿ ಎಷ್ಟಿರುತ್ತೆ, ಶುಕ್ರನಿಗೆ ಏನು ನಂಬರು 24 ಅಂತ ಹೇಳ್ತೀವಿ. ಆ 24 ಮಣಿಗಳು ಇಲ್ಲಿರುತ್ತೆ. ಅದು ಕಂಪ್ಲೀಟಾಗಿ ಅವ್ರಿಗೆ ವರ್ಕ್ ಮಾಡುತ್ತೆ. ಅದೇ ರೀತಿ ಕುಜನಿಗೆ ಸಂಬಂಧಪಟ್ಟಂಗೆ 18, 9 ಈ ರೀತಿ ಇರುತ್ತೆ. ಅದು ಕಂಪ್ಲೀಟ್ ವರ್ಕ್ ಆಗುತ್ತೆ ಅವ್ರಿಗೆ. ಇದರಿಂದ ಒಂದು 3 ಮಣಿ ತಗೊಂಡ್ರೆ ನೀವು ಇವಾಗ ಒಂದು ದೋಸೆ ಕೊಟ್ಟು ಎಲ್ಲ ಒಂದು ಕಡೆ ಕಾಲು ದೋಸೆ ತಿಂದಂಗೆ ಇರುತ್ತೆ, ಮುಕ್ಕಾಲು ದೋಸೆ ಅಲ್ಲೇ ಬಿಟ್ಬಿಟ್ಟಿರ್ತೀರ. ಕಾಲು ದೋಸೆ ತಿಂದರೆ ಎಷ್ಟು ಅಂಥ ರಿಸಲ್ಟ್ ಏನು ನಿಮಗೆ ಬರಲ್ಲ. ಮೇಡಮ್, ಈಗ ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿ. ವೃಷಭ ರಾಶಿಯವರಿಗೆ ಮತ್ತು ತುಲಾ ರಾಶಿಯವರಿಗೆ ಶುಕ್ರ ಅಧಿಪತಿ ಆಗಿರ್ತಾನೆ. ಅವನಿಗೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ನ ಕೊಡ್ತೀನಿ. ಅದು ಅವ್ರಿಗೆ ನೇಮು ಫೇಮು ದುಡ್ಡು ಎಲ್ಲ ತಂದು ಕೊಡುತ್ತೆ. ಮತ್ತು ಜೊತೆಗೆ ಏನಪ್ಪ ಅಂತಂದರೆ ಅಂದರೆ ನಾವು ಕನ್ಯಾ ರಾಶಿ ನೋಡ್ತೀವಿ, ಅವನು ಪಂಚಮ ಸ್ಥಾನ ಆಗಿರ್ತಾನೆ. ಅದೇ ರೀತಿ ಧನಸ್ಸು ರಾಶಿ ನೋಡ್ತೀವಿ, ಮೀನ ರಾಶಿ ನೋಡ್ತೀವಿ, ಅವರು ಕೂಡ ತುಂಬ ಪಾಸಿಟಿವ್ ಕೊಡುವಂಥ ಜಾಗ ಅವ್ರಿಗೆ ಈ ರಾಶಿಗಳು. ಸೊ ಅವ್ರಿಗೆ ಸಂಬಂಧಪಟ್ಟಂತಹ 3 ಬ್ರೇಸ್ಲೆಟು ವೃಷಭ ರಾಶಿಯವ್ರಿಗೆ ಕೊಟ್ಟಾಗ ಅವ್ರಿಗೂ ಅಷ್ಟೇ ನೇಮು ಫೇಮು ದುಡ್ಡು ಮತ್ತು ಎಜುಕೇಷನ್ ಆಗಿರ್ಬೋದು, ಮತ್ತು ಗುರು ಅಂತ ಬಂದಾಗ ಯಾವುದೇ ಕೆಲಸದಲ್ಲಿ ಇವ್ರಿಗೆ ತುಂಬ ಸಪೋರ್ಟ್ ಮಾಡೋನು. ಈ ಥರ 3 ಕೊಡ್ತೀವಿ. ಈ 3 ಹಾಕ್ಕೊಳ್ಬೋದು, ಅಥವಾ ಇದರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಪರ್ಟಿಕ್ಯುಲರು ಇದು ಒಂದು ಹಾಕ್ಕೊಂಡ್ರೂ ಕೂಡ ಪಾಸಿಟಿವ್ ರಿಸಲ್ಟ್ ಇರುತ್ತೆ ವೃಷಭ ರಾಶಿಯವರಿಗೆ. ಓಕೆ, ಮಿಥುನ ರಾಶಿಯವರಿಗೆ ನೋಡಿ, ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಬುಧ ಅವರ ಒಂದು ರಾಶಿಗೆ ಅಧಿಪತಿ ಆಗಿರ್ತಾನೆ. ಬುಧ ಅಧಿಪತಿ ಆದಾಗ ನಾವು ಹೆಚ್ಚಿಗೆ ಇದನ್ನು ಬಳಸೋಕ್ಕೆ ಕೊಡ್ತೀವಿ. ಇದು ಮಕ್ಳಿಗೋಸ್ಕರ ಆಗಿರ್ಬೋದು, ದೊಡ್ಡವ್ರಿಗೋಸ್ಕರ ಆಗಿರ್ಬೋದು,
ಬುಧ ಅಂದ್ರೇನ ಮರ್ಕ್ಯೂರಿ, ಅಂದರೆ ಅವರು ಮಿಥುನ ರಾಶಿಯವರು ತುಂಬ ಬುದ್ಧಿವಂತರಾಗಿರ್ತಾರೆ. ಅವರ ಬುದ್ಧಿ ಇನ್ನೂ ಚುರುಕುಗೊಳಿಸ್ತಾ ಇರುತ್ತೆ. ಬಿಸ್ನೆಸ್ ಅಲ್ಲಿ ತುಂಬ ಅವರು ಇಂಪಾರ್ಟೆಂಟಾಗಿ ಬಿಸ್ನೆಸ್ನ ಮಾಡಿಸ್ಕೊಡುತ್ತೆ. ಅದೇ ರೀತಿ ಅವ್ರಿಗೆ ಎರಡನೇ ಮನೆ ಅಂತ ಬಂದಾಗ ನೋಡಿ ಅವರಿಗೆ ತುಲಾರಾಶಿ ಬರುತ್ತೆ. ಪಂಚಮ ಸ್ಥಾನಕ್ಕೆ ಶುಕ್ರ ಅಧಿಪತಿಯಾಗಿರ್ತಾನೆ. ಹಾಗಾಗಿ ತುಲಾರಾಶಿಗೆ ಸಂಬಂಧಪಟ್ಟ ಬ್ರೇಸ್ಲೆಟ್ ಹಾಕ್ಕೊಂಡ್ರು ಅವ್ರಿಗೆ ಸಿಕ್ಕಾಪಟ್ಟೆ ರಿಸಲ್ಟ್ ಬರುತ್ತೆ. ಪೂರ್ವ ಪುಣ್ಯ ಅಂತ ನಾವೇನು ಹೇಳ್ತೀವಿ ಅದೇನೆ. ಅದೇ ರೀತಿ ಅವರಿಗೆ ಮೇಷರಾಶಿ ಬಂದವರಿಗೆ 11ನೇ ಮನೆ ಆಗುತ್ತೆ. 11ನೇ ಮನೆ ಪಾಸಿಟಿವ್ ಇರುತ್ತೆ. ಸೊ ಹಾಗಾಗಿ ಈ 3 ಬ್ರೇಸ್ಲೆಟ್ನ ಅವ್ರು ಮಿಕ್ಸ್ ಅಂತ ಅಂದರೆ 3 ಒಟ್ಟಿಗೆ ಹಾಕ್ಕೊಂಡಾಗ ಹೆವಿ ರಿಸಲ್ಟ್ ಇರುತ್ತೆ. ಅಂದರೆ ನಮಗೆ ದುಡ್ಡು ಬರೋ ಜಾಗ, ನಾವು ಮಾಡೋವಂಥ ಕೆಲಸ, ನಮಗೆ ದುಡ್ಡು ಬರೋವಂಥದ್ದು, ಅದನ್ನು ಸ್ಟೋರ್ ಮಾಡೋವಂಥದ್ದು, ಈ 3 ಇದರಲ್ಲಿರುತ್ತೆ. ಈ 3 ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಇರುತ್ತೆ. ಓಕೆ. ಕರ್ಕಟ ರಾಶಿ ನೋಡಿ, ಕಟಕ ರಾಶಿ ಅಂತ ಅಂದ್ರೆ ರಾಶಿಯಾಧಿಪತಿ ಚಂದ್ರ ಅಂದರೆ ನೀರು ಥರ ತುಂಬ ಸ್ಪೀಡು. ಬುಧ ಎಷ್ಟು ಸ್ಪೀಡು ಅದಕ್ಕಿಂತ ಓವರ್ ಸ್ಪೀಡು. ಯಾಕಂದರೆ ನೀವು ನೋಡಿರ್ತೀರ, ಒಂದು ಡ್ರಾಪ್ ನೀರು ಚೆಲ್ಲಿದ್ರೆ ಸ್ವಲ್ಪ ಡೌನ್ ಇದ್ದರೆ ಹರ್ಕೊಂಡು ಹೋಗ್ಬಿಡುತ್ತೆ, ಇಲ್ವಾ ಒಂದು ಸ್ವಲ್ಪ ಹಳ್ಳ ಇದ್ದರೆ ಅಲ್ಲೇ ನಿಂತು ಬಿಡುತ್ತೆ. ಈ ರೀತಿ ಒಂದು ನೀರಿನ ಒಂದು ಚಲನವಲನ ಏನಿರುತ್ತೆ, ಅದೇ ರೀತಿ ಮನಸ್ಕಾರಕ ಅಂತ ಕೂಡ ಹೇಳ್ತೀವಿ. ಅವ್ರು ಯಾವಾಗಲೂ ಎಮೋಷ್ನಲ್ ಆಗಿರ್ತಾರೆ. ಸೊ ಅವರಿಗೋಸ್ಕರ ಈ 3 ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ಹೆವಿ ರಿಸಲ್ಟು, ಸಿಕ್ಕಾಪಟ್ಟೆ ರಿಸಲ್ಟು. ಯಾಕಂದರೆ ಅವರ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅತಿ ಹೆಚ್ಚಾದರೆ ಅದೂ ಕಷ್ಟನೇ. ಎಮೋಷ್ನಲ್ ಜಾಸ್ತಿ ಆದಾಗ ಅಂಥವರು ಡಿಪ್ರೆಷನ್ಗೆ ಹೋಗೋದು ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಕಂಟ್ರೋಲ್ಡ್ ಆಗಿರೋದಕ್ಕೆ ಮತ್ತು ಅವ್ರು ಚಿಲ್ಲಾಗಿರೋದಕ್ಕೆ ಮತ್ತು ಎಲ್ಲದಕ್ಕೂ ಅವ್ರು ಅಡ್ಜಸ್ಟ್ ಆಗೋದಕ್ಕೆ ಸೇರಿ ಈ 3 ಬ್ರೇಸ್ಲೆಟ್ನ ಕೊಡ್ತೀನಿ. ಎಲ್ಲದಕ್ಕಿಂತ ಅವ್ರ ಕೆರಿಯರು ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಕಾಂಬಿನೇಷನಲ್ಲಿ ಬ್ರೇಸ್ಲೆಟ್ ಹಾಕ್ಕೊಂಡಾಗ ಸಿಕ್ಕಾಪಟ್ಟೆ ಪಾಸಿಟಿವ್ ಇರುತ್ತೆ. ಈಗ ನಾವು ಕರ್ಕಟ ಆಗಿರ್ಬೋದು, ಕನ್ಯಾ ಆಗಿರ್ಬೋದು, ಸಿಂಹ ರಾಶಿ ಅಂದ ತಕ್ಷಣ ನೀವು ಪರ್ಟಿಕ್ಯುಲರ್ ಆಗಿ ಇದೇ 3 ಬ್ರಾಸ್ಲೆಟ್ ಅಂತ ಎತ್ತಿರ್ತೀರಾ, ಇಲ್ಲ ಅವ್ರ ರಾಶಿ ನಕ್ಷತ್ರ ಅದನ್ನೆಲ್ಲ ನೋಡಿ ನೀವು ಕೊಡ್ತೀರಾ ಬ್ರಾಸ್ಲೆಟ್ ಅನ್ನು? ರಾಶಿ ನಕ್ಷತ್ರ ಅಂತ ಬಂದಾಗ ನೋಡಿ, ಕೆಲವರಿಗೆ ಡೇಟ್ ಆಫ್ ಬರ್ತ್ ಇರೋದಿಲ್ಲ, ಹೆಸರು ಮೇಲೆ ರಾಶಿ ಹೇಳ್ತಾರೆ. ಅವ್ರ ಆ ಹೆಸರು ಕೂಗಿ ಪಾಸಿಟಿವ್ ಆಗಿಬಿಟ್ಟಿರುತ್ತೆ. ಅವ್ರಿಗೆ ಟೈಮು ಡೇಟು, ಹಿಂದಿನ ಕಾಲದವ್ರಿಗೆಲ್ಲ ಟೈಮು ಡೇಟು ಗೊತ್ತಿಲ್ಲ. ಆವಾಗ ಅವ್ರ ರಾಶಿ ಮುಖಾಂತರ, ಅವ್ರ ಡೇಟ್ ಆಫ್ ಬರ್ತ್ ಮುಖಾಂತರ ನೋಡಿ ಅವ್ರಿಗೆ ಮತ್ತೆ ಕೆಲವೊಂದು ಸಮಸ್ಯೆಗಳನ್ನ ಕೇಳ್ಬಿಟ್ಟು ಅವ್ರಿಗೆ ಬ್ರೇಸ್ಲೆಟ್ನ ಕೊಡ್ತಾ ಹೋಗ್ತೇನೆ. ಸಿಂಹ ರಾಶಿ ಅಂತ ಬಂದಾಗ ಸಿಂಹರಾಶಿಗೆ ಅಧಿಪತಿ ಸೂರ್ಯ ಅಂದರೆ ಗೊತ್ತು, ನಮ್ಮೆಲ್ಲರಿಗೂ ದೊಡ್ಡವನು. ದಿನ ಬೆಳಗ್ಗೆ ನಾವೆದ್ದು ನೋಡೋದೆ ಫಸ್ಟ್ಗೆ ದೇವರು ಅಂತ ನಮಗೆ ಕಣ್ಣು ಕಾಣಿಸೋವಂಥ ದೇವರೇ ಸೂರ್ಯ ಆಗಿರ್ತಾನೆ. ಸೂರ್ಯ ಮತ್ತು ಚಂದ್ರ ಇಬ್ಬರೂ ಈ 9 ಗ್ರಹಗಳಲ್ಲಿ ನಮ್ಮ ಕಣ್ಣಿಗೆ ನೇರವಾಗಿ ಕಾಣೋದು ಅವರಿಬ್ಬರೇ. ಸೊ ಅವ್ರಿಗೆ ತುಂಬ ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿರ್ತೀವಿ. ತುಂಬ ದೊಡ್ಡವರು ಅಂದರೆ ತಂದೆ ಸ್ಥಾನವನ್ನು ಕೊಡ್ತೀವಿ. ಸೊ ಆ ಸೂರ್ಯನಿಗೆ ಅಂತ ಬಂದಾಗ ಸಿಂಹರಾಶಿಯವರಿಗೆ ಈ 3 ಬ್ರೇಸ್ಲೆಟನ್ನು ಕೊಡ್ತೀನಿ ನಾರ್ಮಲಾಗಿ. ಇಲ್ಲ ತುಂಬ ಸಿಂಹರಾಶಿಯವರು ಒಂದೇ ಸಾಕು ಅಂದಾಗ ಈ ಒಂದು ಬ್ರೇಸ್ಲೆಟ್ನ ಕೊಡ್ತಾ ಹೋಗ್ತೀನಿ. ಇದನ್ನು ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಇದು ಒಂದ್ರ ಜೊತೆಗೆ ನಾನು ಕೊಡೋ ಇನ್ನು 2-3 ಬ್ರೇಸ್ಲೆಟು ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಇವಾಗ ಮನುಷ್ಯನಿಗೆ ಒಂದೇ ಕೆಲಸ ಇರಲ್ಲ, ಓದೋದಂದರೆ ಒಂದೇ ಇರಲ್ಲ. ಆ ಓದಿ ಎಲ್ಲೋ ಒಂದು ರೀಚ್ ಆಗಬೇಕು, ಒಂದು ಗೋಲ್ ಮುಟ್ಟಬೇಕು, ಅವರ ಮನಸ್ಥಿತಿ ಏನಿರುತ್ತೆ ಅದೆಲ್ಲದಕ್ಕೂ ಸೇರಿ ಕೊಡೋ ಅಂಥ ಬ್ರೇಸ್ಲೆಟ್ಗಳನ್ನ ಹಾಕ್ಕೊಂಡಾಗ ಖಂಡಿತ ಅವ್ರ ಆ್ಯಂಬಿಷನು, ಅವ್ರ ವಿಷನ್ ಏನಿದೆ ಅದೆಲ್ಲವೂ ನೆರವೇರ್ತಾ ಹೋಗುತ್ತೆ. ಕನ್ಯಾ ರಾಶಿಗೆ ಬುಧ ಅಧಿಪತಿಯೇ ಆಗಿರ್ತಾನೆ. ಯಾಕಂದರೆ ಮಿಥುನ ಕನ್ಯಾಗೆ ಇಬ್ಬರೇ ಆಗಿರ್ತಾನೆ. ಜೊತೆಗೆ ಅವರು ಗುರುವಿನ ಒಂದು ಅನುಗ್ರಹ ಕೂಡ ಬೇಕಾಗುತ್ತೆ. 4ನೇ ಅವನು ಸಪ್ತಮಾಧಿಪತಿ ಅವನೇ ಆಗಿರ್ತಾನೆ. ಹಾಗಾಗಿ ಕನ್ಯಾ ರಾಶಿಯವ್ರಿಗೆ 3 ಬ್ರೇಸ್ಲೆಟ್ನ ಕೊಡ್ತೀನಿ. ಈ 3 ಬ್ರೇಸ್ಲೆಟ್ ಹಾಕ್ಕೊಂಡಾಗ ಅವರು ಏನು ಎಜುಕೇಷನ್ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ತುಂಬ ಪ್ರವಪ್ ಮಾಡುವಂಥ ಬ್ರೇಸ್ಲೆಟ್ಗಳಿವು. ಬಿಸ್ನೆಸ್ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ತುಂಬ ಚುರುಕನ್ನು ನೋಡಿಸ್ತಾರೆ. ಅಂದರೆ ಅವ್ರ ಬುದ್ಧಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ, ಅಂದರೆ ಐಡಿಯಾಸ್ ಜಾಸ್ತಿ ಬರುತ್ತೆ. ಹಾಗಾಗಿ ಈ 3 ಕಾಂಬಿನೇಷನಲ್ಲಿ ಬ್ರೇಸ್ಲೆಟ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಾಗತ್ತೆ ಅವರಿಗೆ ಎಲ್ಲದರಲ್ಲೂ. ತುಲಾರಾಶಿಯವರಿಗೆ ಶುಕ್ರನೇ ಅಧಿಪತಿ ಆಗಿರ್ತಾನೆ. ಮತ್ತೊಮ್ಮೆ ಶುಕ್ರನ ತೋರಿಸ್ತಾ ಇದ್ದೀನಿ. ನೇಮು, ಫೇಮು, ದುಡ್ಡು ಎಲ್ಲವನ್ನೂ ಅವನೇ ಕೊಡ್ತಾನೆ. ಜೊತೆಗೆ ಅವರಿಗೆ ಬೇಕಾಗಿರುವಂಥ ಇನ್ನೂ 2 ಬ್ರೇಸ್ಲೆಟ್ ಕೊಡ್ತೀನಿ. ಅವರನ್ನು ಸೇರಿಸಿ ಹಾಕ್ಕೊಂಡಾಗ ಈ 3 ಬ್ರೇಸ್ಲೆಟ್ ಹಾಕ್ಕೊಂಡಾಗ ತುಲಾರಾಶಿಯವ್ರಿಗೆ ಹೆವಿ ರಿಸಲ್ಟ್ ಬರುತ್ತೆ. ಹೆವಿ ರಿಸಲ್ಟ್ ಅಂದರೆ ನೇಮು, ಫೇಮು, ದುಡ್ಡು, ಅಧಿಕಾರ. ಮತ್ತು ಯಾರೆಲ್ಲ ತುಲಾರಾಶಿಯವರು ಅತಿ ಹೆಚ್ಚು ಸ್ವಲ್ಪ ಈ ಸಿನಿಮಾ ರಂಗದಲ್ಲಿ ಜಾಸ್ತಿ ಇರ್ತಾರೆ, ಅವರೆಲ್ಲರಿಗೂ ಕೂಡ ಅವ್ರಿಗೇನು ಬೇಕು, ನೇಮು, ಫೇಮು, ಅವರ ಒಂದು ಕೆರಿಯರು, ಇಂಪ್ರೂವ್ಮೆಂಟ್ಸು ಇದೆಲ್ಲವೂ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ತುಲಾರಾಶಿಯವರು ಈ 3 ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿರ್ತಾರೆ. ವೃಶ್ಚಿಕ ರಾಶಿಗೆ ಕುಜಾಧಿಪತಿ ಆಗಿರ್ತಾನೆ. ಜೊತೆಗೆ ಗುರು ಕೂಡ ಬೇಕಾಗ್ತಾನೆ. 2ನೇ ಮನೆಯಲ್ಲಿ ಗುರು ಅವ್ರಿಗೆ ಧನವನ್ನು ತಂದು ಕೊಡ್ತಾ ಹೋಗ್ತಾನೆ. ಜೊತೆಗೆ ಇದು
ಅವ್ರಿಗೆ ತುಂಬ ದೃಷ್ಟಿ ಕೂಡ ಜಾಸ್ತಿ ಆಗೋದು ಜಾಸ್ತಿ ವೃಶ್ಚಿಕ ರಾಶಿಯವರಿಗೆ. ಯಾಕಂದರೆ ಅವರು ಕುಜ ಅಂದಾಗ ಸ್ವಲ್ಪ ರೆಡ್ ಅಂತ ಹೇಳ್ತೀವಿ. ಇವಾಗ ಯಾರಾದರೂ ಕೆಂಪು ಬಟ್ಟೆ ಹಾಕೊಂಡಾಗ ಹೆವಿ ಶೈನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಹಾಗಾಗಿ ಈ 3 ಕಾಂಬಿನೇಷನ್ ಅವ್ರಿಗೆ ಬೇಕೇ ಬೇಕು. ಯಾಕಂದರೆ ವೃಶ್ಚಿಕ ರಾಶಿಯವ್ರಿಗೆ ತುಂಬ ಕಣ್ಣು ದೃಷ್ಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ 3 ಬ್ರೇಸ್ಲೆಟ್ ಹಾಕೊಂಡಾಗ ಅವರ ಕೆರಿಯರ್, ಅವ್ರ ಸಕ್ಸಸ್ಸು ತುಂಬ ಚೆನ್ನಾಗಿರುತ್ತೆ. ನೋಡಿ, ಧನುರಾಶಿಯವ್ರಿಗೆ ಗುರು ಅಧಿಪತಿ. ಸೊ ಈ 3 ಕಾಂಬಿನೇಷನಲ್ಲಿ ಬ್ರೇಸ್ಲೆಟ್ ಹಾಕೊಂಡಾಗ ಧನುರಾಶಿಯವರು ಸಿಕ್ಕಾಪಟ್ಟೆ ಯೋಗವಂತರಾಗ್ತಾರೆ. ಜೊತೆಗೆ ಅವರ ಕೆಲಸ ಮತ್ತು ಫಾರಿನ್ಗೆ ಹೋಗೋದು, ಅವರು ಏನೆಲ್ಲ ಆಸೆ ಇಟ್ಕೊಂಡಿರ್ತಾರೆ. ಧನುರಾಶಿಯವರು ಅತಿ ಹೆಚ್ಚು ಹೊರಗಡೆ ದೇಶಕ್ಕೆ ಹೋಗೋದು, ಹೊರಗಡೆ ಟ್ರಿಪ್ ಮಾಡೋದು, ಈ ಥರ ಆಸೆ ಜಾಸ್ತಿ ಇರುತ್ತೆ ಧನುರಾಶಿಯವ್ರಿಗೆ. ಮತ್ತು ಸ್ಕೂಲ್ ನಡೆಸೋದು, ಕಾಲೇಜ್ ನಡೆಸೋದು, ಇವೆಲ್ಲ ಕೂಡ ಧನುರಾಶಿಯವರೇ ಆಗಿರ್ತಾರೆ. ಯಾಕಂದರೆ ಗುರು ಅಧಿಪತಿ ಆಗಿರ್ತಾನೆ. ಅವರು ಏನೇ ಇದ್ದರೂ ಈ ಟೀಚ್ ಮಾಡೋ ಅಂಥ ಒಂದು ಕೆಲಸ, ಏನು CEO ಆಗಿರ್ಬೋದು ಅಥವಾ ಎಲ್ಲೋ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು, ಈ ಥರ ಕೆಲಸದಲ್ಲಿ ತುಂಬ ಇರ್ತಾರೆ. ಅಂಥವ್ರಿಗೋಸ್ಕರ ಈ ಒಂದು, ಅಂದರೆ ಅವ್ರು ಏನೇ ಕೆಲಸ ಮಾಡ್ತಿದ್ರು ಅದರಲ್ಲಿ ಅವ್ರು ಸಕ್ಸಸ್ ಆಗಬೇಕು, ಅದರಲ್ಲೇ ಅವ್ರು ತುಂಬ ಮುಂದುವರಿಬೇಕು. ಹಾಗಾಗಿ ಈ ಒಂದು 3 ಬ್ರೇಸ್ಲೆಟ್ನ ಕೊಡ್ತೀನಿ. ಈ 3 ಬ್ರೇಸ್ಲೆಟ್ ಹಾಕ್ಕೊಂಡಾಗ ಅವ್ರ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ. ಅವ್ರು ಏನು ಕೆಲಸ ಮಾಡ್ತಾರೆ ಅದೆಲ್ಲದಕ್ಕೂ ಕೂಡ ಅದು ಈಡೇರ್ತಾ ಹೋಗುತ್ತೆ. ಅವ್ರು ಏನೇ ಒಂದು ಹೇಳಿದ್ರು ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಮಕರ ಮತ್ತು ಕುಂಭರಾಶಿ, ಈ 2 ರಾಶಿಗೆ ಶನಿನೇ ಅಧಿಪತಿಯಾಗಿರ್ತಾನೆ. ಬ್ಯಾಕ್ ಟು ಬ್ಯಾಕ್ ಅವನೇ ಇರ್ತಾನೆ. ಮಕರ ರಾಶಿ ಮತ್ತು ಕುಂಭರಾಶಿ 2 ರಾಶಿಯವರು ಈ 3 ಬ್ರೇಸ್ಲೆಟ್ ಹಾಕ್ಕೊಂಡಾಗ ಪಾಸಿಟಿವ್ ಜಾಸ್ತಿ ಇರುತ್ತೆ. ಶುಕ್ರ ಮತ್ತು ಬುಧನ ಸೇರಿಸಿ ಹಾಕ್ಕೊಂಡಾಗ ಇಲ್ಲಿ ಶನಿ ಕೂಡ ಇರ್ತಾನೆ. ಹಾಗಾಗಿ ಅವ್ರ ಕೆಲಸ ಕಾರ್ಯ, ಅವರು ಮಕರ ಮತ್ತು ಕುಂಭರಾಶಿಯವರು ಅತಿ ಹೆಚ್ಚು ನೋಡಿ, ಅವರೆಲ್ಲ ಈ ಟ್ರಾವೆಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಶೋರೂಮ್ಸ್ ಇಡೋದಾಗಿರ್ಬೋದು, ಈ ಥರದಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ಈ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಟ್ರಾವೆಲಿಂಗ್ ಮಾಡ್ತಾ ಇರೋದು, ಇವಾಗ ಟ್ರಾವೆಲಿಂಗ್ ಏಜೆನ್ಸಿ ಇಟ್ಟಿರ್ತಾರೆ, ಅಂಥವ್ರಿಗೆ ತುಂಬ ಚೆನ್ನಾಗಿ ಸಾಥ್ ಕೊಡುವಂಥದ್ದು ಈ 3 ಬ್ರೇಸ್ಲೆಟ್ ಆಗಿರುತ್ತೆ. ಅಂಥವ್ರಿಗೆ ಅಂತಲ್ಲ, ಆಲ್ಮೋಸ್ಟ್ ಮಕರ ಕುಂಭರಾಶಿಯವ್ರಿಗೆ ಈ 3 ಬ್ರೇಸ್ಲೆಟು ಹೆವಿ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ. ಕೊನೆ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಯವ್ರಿಗೆ ಮತ್ತೆ ಗುರುನೇ ಅಧಿಪತಿ ಆಗ್ತಾನೆ. ಮೀನರಾಶಿಯವರು ತುಂಬ ಕೆಲಸ ಕಾರ್ಯದಲ್ಲಿ ಸಕ್ಸಸ್ನ ನೋಡಬೇಕು. ಅದೇ ರೀತಿ ಅವರು ನೇಮು ಫೇಮು ಮಾಡಬೇಕು, ಎಲ್ಲೋ ಒಂದು ಕಡೆ ತುಂಬ ಬೇಗ. ಯಾಕಂದರೆ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿನೇ 12 ರಾಶಿಗಳಲ್ಲಿ. ಆದರೆ ತುಂಬ ಗ್ರೋತ್ ಆಗೋದು ಮೀನರಾಶಿಯವರೇ. ಹಾಗಾಗಿ ನೋಡಿ, ಈ ಮೀನರಾಶಿಯವ್ರಿಗೆ ಈ 3 ಬ್ರೇಸ್ಲೆಟ್ ಹಾಕೊಂಡಾಗ ಸಿಕ್ಕಾಪಟ್ಟೆ ಪಾಸಿಟಿವ್, ಅದೃಷ್ಟದಲ್ಲಿ ಅದೃಷ್ಟ, ರಾಜಯೋಗ ಅಂತ ಏನು ಹೇಳ್ತೀವಿ, ಆ ಒಂದು ಯೋಗ ಪಡ್ಕೊಳ್ಳೋ ಅಂಥ ಬ್ರೇಸ್ಲೆಟ್ ಈ 3 ಆಗಿರುತ್ತೆ. ಈ 3 ಬ್ರೇಸ್ಲೆಟು ಮೀನರಾಶಿಯವರು ಉಪಯೋಗಿಸಿದ್ರೆ ಖಂಡಿತ ಅವ್ರು ಏನೇ ಅಂದ್ಕೊಂಡ್ರು ಅದು ಸಾಧಿಸ್ಬೋದು ಅವರು. ಎಸ್, ಇಷ್ಟೊತ್ತು ಹೇಳಿದ್ರಲ್ವಾ, ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ರೆ ಅಥವಾ ನಿಮ್ಮ ರಾಶಿಗೆ ಯಾವ್ದಾದ್ರು ಬ್ರಾಸ್ಲೆಟ್ ಏನಾದರೂ ಬೇಕಿದ್ರೆ ಖಂಡಿತವಾಗಿಯೂ ನೀವು ಅವರ ಇನ್ಸ್ಟಾಗ್ರಾಮ್ ID ಆಗಿರ್ಬೋದು ಅಥವಾ ಅವರ ಸಂಸ್ಥೆ ಆಗಿರ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಸಂಪೂರ್ಣ ನ್ಯೂಸಲ್ಲಿ ಇಂತಹ ಸ್ಪೆಷಲ್ ಇಂಟರ್ವ್ಯೂಸ್ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಸ್ಟೋನ್ ವೈಬ್ರೇಷನ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.